ನಿಜ ಹೇಳಲೇನು? ದೇವರ ಸಾಕ್ಷಾತ್ಕಾರ ಆಗೋದು ಅಂದರೆ ಅದೊಂದು ಅಸಾಮಾನ್ಯ ಅನುಭವ. ತೊನ್ನು ತೊಗಲನ್ನು ಮಾರ್ಪಡಿಸುವ ಹಾಗೆ ಇಡೀ ಅಸ್ತಿತ್ವವನ್ನೇ ಮಾರ್ಪಡಿಸುವ ದಿವ್ಯ ಭಾವ ಅಂತ ನಂಬಿದ್ದೆ. ಆದ್ರೆ ಆಗ ಏನೂ ಆಗ್ಲಿಲ್ಲ. ಒಂದು ದಿವಸ ಇಂದ್ರ ಪ್ರತ್ಯಕ್ಷನಾಗಿ ಮಾತಾಡಿಸಿದ, ಯಾರೋ ದಾರಿ ಹೋಕ ಮಾತಾಡಿಸಿದ ಹಾಗೆ. ಯವಕ್ರಿ, ತಪಸ್ಸಿನಿಂದ ಜ್ಞಾನ ಸಿಗೋದಿಲ್ಲ, ಅದು ಜೀವನದಿಂದ ಹೊಮ್ಮಿ ಬರಬೇಕು, ಅನುಭವದಿಂದ ಬರಬೇಕು, ಅಧ್ಯಯನದಿಂದ ಬರಬೇಕು ಎಂದ. ನಾನು ಕೂಡಲೇ ಕೂಗಿದೆ, ಇಲ್ಲ, ನೀನು ದೇವೇಂದ್ರ, ನಿನಗೆ ಅಸಾಧ್ಯವಾದದ್ದು ಏನೂ ಇಲ್ಲ. ನನಗೆ ಸರ್ವಜ್ಞಾನವನ್ನು ದಯಪಾಲಿಸು ಅಂತ ಹಠ ಹಿಡಿತೆ. ನಕ್ಕ. ಏನಿದು ಹುಡುಗತನ? ಹೇಳಿದರೆ ತಿಳಿಯೋದಿಲ್ಲೇನು? ದಿನನಿತ್ಯದ ಸಂಭಾಷಣೆ, ಅದರಲ್ಲಿ ಅಸ್ತಿತ್ವವನ್ನೇ ಕೆದಕೋ ಯಾವ ಅಂಶನೂ ಇರಲಿಲ್ಲ. ದೇವೇಂದ್ರ ಅಂತರ್ಧಾನ ಆದ ಮೇಲೆ ಅವನು ಪ್ರತ್ಯಕ್ಷ ಆದದ್ದು ಹೌದು ಅಂತ ಹೇಳಲಿಕ್ಕೆ ಒಂದು ಸಾಕ್ಷಿನೂ ಇರಲಿಲ್ಲ. ನನ್ನ ಸುತ್ತಮುತ್ತ ನೋಡಿದರೆ ಅದೇ ಹೆಂಚೇಳು, ಹಕ್ಕಿಯ ಹಿಕ್ಕೆ. ಹಾಗಾದ್ರೆ ನಾನು ಇಂದ್ರನನ್ನು ಕಂಡದ್ದು ಹೌದೇನು? ಅಥವಾ ಮುಂಜಾನೆ ಯಾವುದೋ ನಂಚಿನ ಅಣಬೆ ತಿಂದಿದ್ದಕ್ಕೆ ಈ ಭ್ರಮೆ ಉಂಟಾದಿದ್ದಿತ್ತು? ಅಥವಾ ಜ್ವರಕ್ಕೆ ತಲೆ ಹುಟ್ಟಿಸಿದ್ದ ಹಗಲು ಕನಸೋದು? ಉತ್ತರವಿಲ್ಲ. ಉತ್ತರಕ್ಕಾಗಿ ಮತ್ತೆ ತಪಸ್ಸು, ಇನ್ನೂ ಘೋರ ತಪಸ್ಸು. ಎಷ್ಟೋ ತಿಂಗಳು, ಎಷ್ಟೋ ವರ್ಷ. ಆಗ ಅಷ್ಟೇ ಅನಪೇಕ್ಷಿತವಾಗಿ ಇಂದ್ರ ಬರ್ತಾನೆ. ಯಾಕೆ ಈ ಹಠ ಯವಕೃತ? ಮರಳಿನ ಸೇತುವೆ ಕಟ್ಟಿ ತುಂಬು ಹೊಳೆ ದಾಟ್ಲಿಕ್ಕಾಗೋದಿಲ್ಲ, ಗೊತ್ತಿಲ್ಲೇನು ಅಂತ ಕೇಳ್ತಾನೆ. ನಾನು ಮಣಿಯೋದಿಲ್ಲ. ಇನ್ನೊಂದು ಬರಡು ಸಂವಾದ. ಮೇಗೂ ಒಂದು ದಿವಸ ನಾನು ಗೆದ್ದೆ ಅಂತ ನಾನೇ ನಿರ್ಧಾರ ಮಾಡಿದೆ. ಮನೆಗೆ ಹೊರಳಿ ಬಂದೆ. ಬಯಸಿದ್ದಷ್ಟು ಗೆದ್ದಿರ್ಲಿಕ್ಕಿಲ್ಲ, ಆದ್ರೆ ಏನೇನು ಸಿಗೋದಿಲ್ಲ ಅನ್ನೋದಾದ್ರೂ ಗೊತ್ತಾಗಿತ್ತು. ಅದು ಜ್ಞಾನನೇಲೇನು?